ಎಸ್.ಎಂ. ಕೃಷ್ಣರವರು ಸಾಮಾಜಿಕ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಯಾಗಿ, ರಾಜ್ಯಪಾಲರಾಗಿ, ಕೇಂದ್ರದಲ್ಲಿ ಸಚಿವರಾಗಿ ಸಾಮಾಜಿಕ ಕ್ಷೇತ್ರದ ಘನತೆ ಗೌರವವನ್ನು ಹೆಚ್ಚಿಸಿರ್ತಕ್ಕಂಥ ಅಪರೂಪದ ಸುಸಂಸ್ಕೃತ ರಾಜಕಾರಣಿ. ಕೆಂಗಲ್ ಹನುಮಂತಯ್ಯನವರು ಕಟ್ಟಿಸಿರ್ತಕ್ಕಂಥ ವಿಧಾನಸೌಧ ಕರ್ನಾಟಕದ ಏಕೀಕರಣದ ಸಂಕೇತವಾಗಿತ್ತು. ಆದರೆ ಎಸ್.ಎಂ. ಕೃಷ್ಣರವರು ಕಟ್ಟಿಸಿರ್ತಕ್ಕಂಥ ವಿಕಾಸಸೌಧ ಜಾಗತೀಕರಣ ಮತ್ತು ಉದಾರೀಕರಣದ ಸಂಕೇತವಾಗಿ ಇಡೀ ಜಗತ್ತಿನಲ್ಲೇ ಬೆಂಗಳೂರಿನ ಕೀರ್ತಿ ಗೌರವವನ್ನು ಹೆಚ್ಚಿಸಿರ್ತಕ್ಕಂಥ ಎಸ್.ಎಂ. ಕೃಷ್ಣರವರು ಇಡೀ ಪ್ರಪಂಚದಲ್ಲಿ ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಅಂತ ಹೇಳಿ ಕೀರ್ತಿ ಮತ್ತು ಗೌರವ ಬರಲಿಕ್ಕೆ ಎಸ್.ಎಂ. ಕೃಷ್ಣರವ್ರ ಕೊಡುಗೆ ಅಪಾರವಾದಂಥದ್ದು. ಎಸ್.ಎಂ. ಕೃಷ್ಣರವರು ತಮ್ಮ ಆಡಳಿತಾವಧಿಯಲ್ಲಿ ಯಾವತ್ತೂ ಕೂಡ ಯಾವುದೇ ವಿವಾದಕ್ಕೊಳಗಾಗಲಿಲ್ಲ. ಎಂದೂ ಕೆಟ್ಟ ಭಾಷೆಯನ್ನು ಬಳಸಲಿಲ್ಲ. ಅದರ ಮೂಲಕ ಅವರು ಈ ನಾಡಿನ ಒಬ್ಬ ಆದರ್ಶ ರಾಜಕಾರಣಿಯಾಗಿದ್ದರು. ಅವರ ಅಗಲಿಕೆಯಿಂದ ಅವ್ರ ಕುಟುಂಬ ವರ್ಗದವ್ರಿಗಾಗಿರ್ತಕ್ಕಂಥ ದುಃಖದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ಭಗವಂತ ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಅಂತ ಪ್ರಾರ್ಥಿಸ್ತೇನೆ. ನಿಮ್ಮ ಮತ್ತೆ ಅವರ ಒಡನಾಟದ ಬಗ್ಗೆ ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿ ಆದಾಗ ನಾನು ವಿಧಾನಸಭೆಯಲ್ಲಿ ಇರಲಿಲ್ಲ, ಸೋತಿದ್ದೆ. ಅವರು ವಿಜಾಪುರ ನಗರಕ್ಕೆ ಬಂದಿದ್ರು, ಒಂದು ಮೀಟಿಂಗ್ ತಗೊಂಡಿದ್ದರು ಸೈನಿಕ್ ಸ್ಕೂಲ್ನಲ್ಲಿ. ನಾನು ಒಂದು 100 ಫೂಟದಷ್ಟು ದೂರ ನಿಂತಿದ್ದೆ, ಯಾಕಂದ್ರೆ ಜನ ಭಾಳ ಇದ್ದರು. ಸ್ವಲ್ಪ ಕಡಿಮೆ ಆದ್ಮೇಲೆ ಹೋಗಿ ಭೇಟಿ ಆಗೋಣ ಅಂತ ಒಂದು 8-10 ಜನ ನನ್ನ ಜೊತೆಯಲ್ಲಿ ಮುದೋಳದ ರೈತರು ಇದ್ದರು. ನನ್ನ ದೂರಿಂದ ನೋಡಿದ್ರು, ನೋಡಿ ನಾನು ನಿಂತಲ್ಲಿಗೆ ಬಂದ್ಬಿಟ್ರು. ಬಂದು ಏನು ಯಾಕೆ ಬಂದ್ರಿ ಅಂತ. ಸರ್, ಒಂದು ರೈತರ ಸಮಸ್ಯೆ ಇತ್ತು, ಅದಕ್ಕೆ ಬಂದೆ. ಕೊಡಿ ಏನು ಅಂತೇಳಿ ಅರ್ಜಿ ನನ್ನ ಕೈ ಒಳಗಿಂದ ತಗೊಂಡು ಮಾಧ್ಯಮದವ್ರಿಗೆ ಕರೆದು ಫೋಟೋ ತಗೊಳ್ಳಿ ಅಂತ ಹೇಳಿದರು. ಅಂಥ ಒಂದು ಅಪರೂಪದ ವ್ಯಕ್ತಿತ್ವ. ಯಾಕಂದ್ರೆ ಯಾರೇ ಅಧಿಕಾರದಲ್ಲಿದ್ದಾಗ ಸೋತವ್ರು ಹೋಗಿ ನಿಂತರ ಅವ್ರ ಹತ್ರ ಬಂದು ಮಾತಾಡಿಸುವಂಥವ್ರು ಭಾಳ ಕಡಿಮೆ, ವಿರಳ. ಅದರ ಅಪರೂಪದ ರಾಜಕಾರಣಿ. ಅದಕ್ಕಾಗಿ ರಾಜಕೀಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಒಬ್ಬ ಸುಸಂಸ್ಕೃತ ರಾಜಕಾರಣಿಯನ್ನು ನಾವು ಕಳ್ಕೊಂಡಿದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.